ರಂಗೇರಿದ ಹಾಸನ ಲೋಕಸಭಾ ಚುನಾವಣೆಯ ಅಖಾಡ ಎಂದು ಪ್ರೀತಂ ಗೌಡ ನಿವಾಸಕ್ಕೆ ಪ್ರಜ್ವಲ್ ರೇವಣ್ಣ ಭೇಟಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ವಿರೋಧಿಸಿದ್ದ ಪ್ರೀತಂ ಗೌಡ ಬಿಜೆಪಿ ಜೆಡಿಎಸ್ ಜಂಟಿ ಸಭೆಗೂ ಕೂಡ ಪ್ರೀತಂ ಗೌಡ ಗೈರಾಗಿದ್ರು. ಪ್ರಜ್ವಲ್ ನಾಮಿನೇಷನ್ ವೇಳೆಯೂ ಕೂಡ ಗೈರಾಗಿದ್ದ ಪ್ರೀತಂ ಗೌಡ ಸಂಧಾನ ಸಭೆ ಸಂದರ್ಭದಲ್ಲಿಯೂ ಕೂಡ ಗೈರಾಗಿ ಪ್ರೀತಂ ಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಪ್ರೀತಂ ಗೌಡ ಮನವೊಲಿಸಲು ಪ್ರಯತ್ನಿಸಿದ್ದ ಮೈತ್ರಿ ನಾಯಕರು ಆದರೂ ಕೂಡ ಅವರ ಅಸಮಾಧಾನ ಶಮನವಾಗಿಲ್ಲ ಎಂದು ಖುದ್ದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಭೇಟಿಯಾಗುವ ಸಾಧ್ಯತೆ ಇದ್ದು ಪ್ರೀತಂ ಗೌಡ ಭೇಟಿಯಾಗಿ ಬೆಂಬಲವನ್ನ ಕೋರಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದೆ. ಹೀಗಾಗಿ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಮೂರು ಪಕ್ಷಗಳು ಕೂಡ ಒಂದಲ್ಲ ಒಂದು ರೀತಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರೀತಂ ಗೌಡ ಅಖಾಡಕ್ಕೆ ಇಳಿದಿದ್ದಾರೆ. ಹೀಗಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಅಖಾಡಕ್ಕೆ ಇಳಿದಿದ್ದಾರೆ. ಹೀಗಾಗಿ ಪ್ರೀತಂ ಗೌಡನ ಭೇಟಿಯಾಗಿ ಬೆಂಬಲವನ್ನ ಕೋರಲಿದ್ದಾರೆ. ಇವತ್ತು ಪ್ರಜ್ವಲ್ ರೇವಣ್ಣ ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದ್ದು ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಇಂದು ಪ್ರೀತಂ ಗೌಡ ನಿವಾಸಕ್ಕೆ ಪ್ರಜ್ವಲ್ ರೇವಣ್ಣ ಭೇಟಿಯಾಗುವ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಪ್ರೀತಂ ಗೌಡ ವಿರೋಧಿಸಿದ್ರು. ಇನ್ನೂ ಅವರ ಸಮಾಧಾನವಾಗಿಲ್ಲ. ಮೈತ್ರಿ ಅಭ್ಯರ್ಥಿಗಳು ಸಮಾಧಾನ ಪಡಿಸಲು ಮುಂದಾಗಿದ್ರು ಕೂಡ ಅವರ ಅಸಮಾಧಾನ ಶಮನವಾಗಿಲ್ಲ. ರಂಗೇರಿದ ಹಾಸನ ಲೋಕಸಭಾ ಚುನಾವಣೆಯ ಅಖಾಡ ಎಂದು ಪ್ರೀತಂ ಗೌಡ ನಿವಾಸಕ್ಕೆ ಪ್ರಜ್ವಲ್ ರೇವಣ್ಣ ಭೇಟಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ವಿರೋಧಿಸಿದ್ದ ಪ್ರೀತಂ ಗೌಡ ಬಿಜೆಪಿ ಜೆಡಿಎಸ್ ಜಂಟಿ ಸಭೆಗೂ ಕೂಡ ಪ್ರೀತಂ ಗೌಡ ಗೈರಾಗಿದ್ರು. ಪ್ರಜ್ವಲ್ ನಾಮಿನೇಷನ್ ವೇಳೆಯೂ ಕೂಡ ಗೈರಾಗಿದ್ದ ಪ್ರೀತಂ ಗೌಡ ಸಂಧಾನ ಸಭೆ ಸಂದರ್ಭದಲ್ಲಿಯೂ ಕೂಡ ಗೈರಾಗಿ ಪ್ರೀತಂ ಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಪ್ರೀತಂ ಗೌಡ ಮನವೊಲಿಸಲು ಪ್ರಯತ್ನಿಸಿದ್ದ ಮೈತ್ರಿ ನಾಯಕರು ಆದರೂ ಕೂಡ ಅವರ ಅಸಮಾಧಾನ ಶಮನವಾಗಿಲ್ಲ ಎಂದು ಖುದ್ದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಭೇಟಿಯಾಗುವ ಸಾಧ್ಯತೆ ಇದ್ದು ಪ್ರೀತಂ ಗೌಡ ಭೇಟಿಯಾಗಿ ಬೆಂಬಲವನ್ನ ಕೋರಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದೆ. ಹೀಗಾಗಿ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಮೂರು ಪಕ್ಷಗಳು ಕೂಡ ಒಂದಲ್ಲ ಒಂದು ರೀತಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರೀತಂ ಗೌಡ ಅಖಾಡಕ್ಕೆ ಇಳಿದಿದ್ದಾರೆ. ಹೀಗಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಅಖಾಡಕ್ಕೆ ಇಳಿದಿದ್ದಾರೆ. ಹೀಗಾಗಿ ಪ್ರೀತಂ ಗೌಡನ ಭೇಟಿಯಾಗಿ ಬೆಂಬಲವನ್ನ ಕೋರಲಿದ್ದಾರೆ. ಇವತ್ತು ಪ್ರಜ್ವಲ್ ರೇವಣ್ಣ ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದ್ದು ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಇಂದು ಪ್ರೀತಂ ಗೌಡ ನಿವಾಸಕ್ಕೆ ಪ್ರಜ್ವಲ್ ರೇವಣ್ಣ ಭೇಟಿಯಾಗುವ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಪ್ರೀತಂ ಗೌಡ ವಿರೋಧಿಸಿದ್ರು. ಇನ್ನೂ ಅವರ ಸಮಾಧಾನವಾಗಿಲ್ಲ. ಮೈತ್ರಿ ಅಭ್ಯರ್ಥಿಗಳು ಸಮಾಧಾನ ಪಡಿಸಲು ಮುಂದಾಗಿದ್ರು ಕೂಡ ಅವರ ಅಸಮಾಧಾನ ಶಮನವಾಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.